ಹಾಯ್ ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮ ಚೈನಾ ಟ್ರಿಪ್ದು ಡೇ 5. ಇವತ್ತೇನೆಂದರೆ ಅರ್ಲಿ ಮಾರ್ನಿಂಗ್ ಎದ್ದು ನಾನೇ ಟೀ ಮಾಡಿ ನೆನ್ನೆ ಹಾಲು ತಂದಿದ್ನಲ್ಲ, ಸೊ ನಾನೇ ಟೀ ಮಾಡಿ ಒಂದೆರಡು ನಮ್ಮದು ಟೀ ಶರ್ಟ್ ವಾಶ್ ಹಾಕಬೇಕಾಗಿತ್ತು. ಸೊ ಡೈಲಿ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ನಂದು ಮಿಸ್ ಆಗ್ತಿತ್ತು. ಸೊ ಅದಕ್ಕೆ ನಾನು ಇವತ್ತು ಬೇಗ ಎದ್ದು ಟೀ ಆಯ್ತಲ್ಲ, ಹಂಗೆ ಇವಾಗ ಆನ್ ದ ವೇ ಟು ಬ್ರೇಕ್ಫಾಸ್ಟ್. ಸೊ ಇಲ್ಲಿ ಫ್ರೀ ಬ್ರೇಕ್ಫಾಸ್ಟ್ ಇದೆ ನಮ್ಮ ಹೋಟ್ಲಲ್ಲಿ. ಯಾವಾಗಲೂ ಒಂದು 10:30 ಆಗಿಬಿಡ್ತಾಯಿತ್ತು. ಅವ್ರು 10ಗೆ ಪ್ಯಾಕಪ್ ಮಾಡಿಬಿಡ್ತಾರೆ. ಸೊ ಐಮ್ ಆನ್ ದ ವೇ. ಸೊ ನಮ್ಮ ಟೀ ಶರ್ಟ್ ವಾಶ್ಗೆ ಹಾಕ್ತಾಯಿದ್ದೀನಿ. ಸುಮ್ಮನೆ ಒಂದು 10 ಮಿನಿಟ್ಸ್ ಇಡೋಣ ಅಂತ ಅಂದ್ಕೊಂಡೆ. ಇದು ಏನಂತಲೇ ಡಿಸ್ಇನ್ಫೆಕ್ಟ್ ಅಂತೆ, ಇದೊಂದೇನೋ ಎರಡಿದೆ. ಇದೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರೋದು ಅನಿಸುತ್ತೆ. ನನ್ನ ಮಗಂದು ಪ್ರಿಂಟೆಲ್ಲ ಹೋಗ್ಬಿಡ್ತಾ ಇದೆ. ಸೊ ಅದಕ್ಕೆ ಇವತ್ತು ತುಂಬ ಕಮ್ಮಿ ಹಾಕ್ತೀನಿ. ಸುಮ್ಮನೆ ಇಷ್ಟು ಸಾಕನ್ಸುತ್ತೆ. ಇದು ಅಷ್ಟೆ, ಸುಮ್ಮನೆ ಇಷ್ಟೇ ಎಷ್ಟು ಹಾಕೋಣ. ಸಾಕು ಸಾಕು ಸಾಕು. ಸೊ ಆಲ್ಮೋಸ್ಟ್ ನನ್ನ ಪರ್ಚೇಸ್ಗಳೆಲ್ಲ ಮುಗಿದಿದೆ. ಬಟ್ ಏನಂದರೆ ನನ್ನ ಬಜೆಟು ಕ್ರಾಸ್ ಆಗಿಬಿಟ್ಟಿದೆ ಈ ಸತಿ. ಏನು ಬಜೆಟ್ ಇಟ್ಕೊಂಡು ಬಂದಿದ್ದೆ, ಬಟ್ ಆದರೆ ನಾನು ಇನ್ನೂ ನಮ್ಮದು ಹಳೆ ಮಾರ್ಕೆಟ್ಸು ಇನ್ನೂ ಒಂದು 2-3 ಮಾರ್ಕೆಟ್ಗೆ ಹೋಗೇ ಇಲ್ಲ. ಸೊ ಅಲ್ಲಿ ಹೋದರೆ ನಂದು ಇನ್ನೂ ಬಜೆಟ್ ಮೀರಿನೂ ಪರ್ಚೇಸ್ ಆಗುತ್ತೆ. ಬಟ್ ಇವತ್ತು ಒಂದು ವಿಸಿಟರ್ ಹಾಕಬೇಕು. ಯಾಕಂದರೆ ಫಸ್ಟ್ ಬರಬೇಕಾದ್ರೆ ನಾನು ಹಳೆ ಸಪ್ಲೈಯರ್ಸ್ಗೆ ಮೆಸೇಜ್ ಮಾಡಿದ್ದೆ ಬರ್ತೀನಿ ಅಂತ. ಡೈಲಿ ಮೆಸೇಜ್ ಮಾಡ್ತಾಯಿದ್ದಾರೆ. ಏನು ಫಾಲೋಅಪ್ ಮಾಡ್ತಾರೆ ಅಂದರೆ ಅವರು ಎಷ್ಟು ಫಾಲೋಅಪ್ ಮಾಡ್ತಾರೆ ಅಂದರೆ ನಾನು ಹೋಗೋವರೆಗೂ ಬಿಡೋದೇ ಇಲ್ಲ, ಆ ಥರ ಫಾಲೋಅಪ್ ಮಾಡ್ತಾಯಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಒಂದು ವಿಸಿಟ್ ಹಾಕಿ, ಇಲ್ಲಾಂದರೆ ಅವ್ರು ರೆಗ್ಯುಲರ್ ಅಲ್ಲ, ಸ್ವಲ್ಪ ಆರ್ಡ್ರ್ ಕೊಡಬೇಕು ಅವ್ರಿಗೆ. ಸೊ ಬ್ರೇಕ್ಫಾಸ್ಟ್ ಈಸ್ ರೆಡಿ. ಸೊ ನೋಡಿ, ನಮ್ಮ ಮರಿವೆ ಟೀ ಶರ್ಟ್ಸು ರೆಡಿ ಇದೆ. ಸೊ ಇದನ್ನು ಏನು ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲೇ ಯಾರಿಗಾದರೂ ನಮ್ಮ ಟ್ಯಾಕ್ಸಿ ಡ್ರೈವರ್ಸ್ಗೆ, ಇಲ್ಲಾಂದರೆ ಇಲ್ಲಿ ಪೋರ್ಟರ್ ಓಡಿಸ್ತಾರಲ್ಲ ಈ ಬೈಕ್ ಟ್ಯಾಕ್ಸಿ, ಅವ್ರಿಗೆ ಯಾರಿಗಾರು ನನ್ನ ಸೈಜಲ್ಲಿರೋರನ್ನ ನೋಡ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ. ಸೊ ಯಾರಿಗಾರು ಕೊಟ್ಟು ಹೋಗಿ, ಸೊ ಅದನ್ನು ಡ್ರೈ ಕ್ಲೀನ್ ಮಾಡಿಸಿ ನೀಟಾಗೆ ಸೊ ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾವತ್ತಾದರೂ ಸೊ ನೋಡೋಣ, ನಮ್ಮವರು ಇಲ್ಲಿ ಇದ್ದಾಗ ಈ ಟೀ ಶರ್ಟ್ ನೋಡಿ ಯಾವತ್ತಾರು ನನಗೆ ವಾಪಸ್ ಫೋಟೋ ಕಳಿಸ್ತಾರೆ ಅಂತ ಅಂದ್ಕೊತಾ ಇದ್ದೀನಿ. ಐ ವಿಲ್ ವೇಟ್ ಫಾರ್ ದಟ್ ಡೇ. ನೋಡೋಣ. ಡೇ 5 ಸ್ಟಾರ್ಟ್ ಆಗಿದೆ. ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ. ಇವತ್ತೊಂದು ಡಿಫ್ರೆಂಟ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಈ ಮಾರ್ಕೆಟ್ ಆ್ಯಕ್ಚುಲಿ ಹ್ಯಾಪನಿಂಗ್, ಸಿಕ್ಕಾಪಟ್ಟೆ ಹ್ಯಾಪನಿಂಗ್ ಮಾರ್ಕೆಟು. ಆಲ್ಮೋಸ್ಟ್ ಬಾಂಬೆ ಮತ್ತು ಎಲ್ಲೆಲ್ಲಿ ಇಂಪೋರ್ಟೆಡ್ ಬರುತ್ತೆ, ಮೇಜರಾಗಿ ಬರೋದೇ ಈ ಮಾರ್ಕೆಟಿಂದ. ಸೊ ಆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನನಗೆ ರೆಗ್ಯುಲರ್ ಸಪ್ಲೈಯರ್ಸ್ ಒಂದು 2-3 ಜನ ಇದ್ದಾರೆ. ಸೊ ನೋಡೋಣ ಇವತ್ತು ಅವ್ರ ಹತ್ರ ಯಾವ ಥರ ಸ್ಟಾಕ್ ಇದೆ, ಸೊ ನಮಗೆ ಸೆಟ್ ಆಗುತ್ತಾ ಸ್ಟಾಕ್ ಅಂತ. ವಿಲ್ ಸಿ. ಆಲ್ ಸೆಟ್ ರೆಡಿ. ಇವತ್ತು ನೋಡಿ ಈ ಟ್ಯಾಕ್ಸಿ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಸ್ಮಾಲ್ ಕಾಂಪ್ಯಾಕ್ಟ್ ಕಾರ್ ಇದು, ಬಟ್ ಆದರೂ ಭಯಂಕರ ಲಕ್ಸುರಿ ಇದೆ. ಹಿಂದ್ಗಡೆ ಸೀಟಿಂಗ್ ಸೂಪರಾಗಿದೆ. ಆಮೇಲೆ ಇದರಲ್ಲಿ ಆ್ಯಕ್ಚುಲಿ ಸ್ಲೈಡಿಂಗ್ ಡೋರ್ ಇದು. ಈಗ ಈ ಥರ ಪುಲ್ ಮಾಡೋ ಥರ ನಮ್ಮ ಬೆಂಗಳೂರಲ್ಲಿ ವೆಲ್ಫೇರಲ್ಲಿ ಓಡಾಡೋ ಥರ ಆಗ್ತಾಯಿದೆ ನನಗೆ. ಸೊ ನೋಡಿ ಯಾವ ಥರ ಇದೆ. ಮೂನ್ ರೂಫು ಸೂಪರಾಗಿದೆ. ಭಯಂಕರ ಕಂಫರ್ಟ್ ಇದೆ. ಸೊ ಇದೇ ನಾನು ಹೇಳಿದ ಮಾರ್ಕೆಟು. ಸಿಕ್ಕಾಪಟ್ಟೆ ದೊಡ್ಡದಿದು, ಸೂಪರಾಗಿದೆ ಮಾರ್ಕೆಟು. ಸೊ ಬಟ್ ಏನಂದರೆ ಇವತ್ತು ಎಲ್ಲ ಕಡೆ ಈ ಸೇಲ್ ಬೋರ್ಡ್ ಹಾಕಿದ್ದಾರೆ. ಸೊ ನನಗೆ ಅನಿಸುತ್ತೆ ಇವತ್ತೇನಾದರೂ ಒಳ್ಳೆ ಆಫರಲ್ಲಿ ನಮಗೆ ಸಿಗ್ಬೋದಾ ಅಂತ. ಬಟ್ ನೋಡೋಣ, ಒಂದೆರಡು ವಿಸಿಟ್ ಹಾಕಿದ್ರೆ ನಮಗೊಂದು ಐಡಿಯಾ ಬರುತ್ತೆ. ಎಷ್ಟು ಚೆನ್ನಾಗಿ ಇಂಟೀರಿಯರ್ಸ್ ಮಾಡಿಸಿರ್ತಾರೆ ನೋಡಿ ಪ್ರತಿಯೊಂದು ಸ್ಟೋರಲ್ಲೂ. ಕಲೆಕ್ಷನ್ಸ್ ನೋಡಿ ಯಾವ ಥರ ಇದೆ ಅಂತ. ಹಾಯ್ ಫ್ರೆಂಡ್. Hello. I want only M, L, XL. Okay? Okay. No M, L, XL, 2XL. Okay? No. Okay. And no. No M. It is very small. ಆ್ಯಸಿಡ್ ವಾಶ್ ಟಿ ಶರ್ಟ್ಸು. ನಾನು ಒಂಚೂರು ನೀರು ಹಾಕಿ ಕಲರ್ ಏನೋ ಬ್ಲೀಡ್ ಆಗುತ್ತೆ ಅಂತ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ. ಟಿಶ್ಯೂ ಪೇಪರ್ ಜೊತೆಗೆ ಇದು ವೈಟ್ ಇದೆ ನೋಡಿ ಟಿಶ್ಯೂ ಪೇಪರು. ಇದ್ರ ಜೊತೆಗೆ ನಾನು ಟ್ರೈ ಮಾಡ್ತಾಯಿದ್ದೀನಿ, ನೀರು ಹಾಕಿದ್ದೀನಿ.
ಬಟ್ ನನ್ನ ಪ್ರಕಾರ ಕಲರ್ ಹೋಗ್ತಾ ಇಲ್ಲ. ಸೊ ಕಲರ್ ಹೋಗಂಗಿದ್ರೆ ನೀರು ಹಾಕಿದ್ಮೇಲೆ ಇದ್ರ ಜೊತೆಗೆ ಬ್ಲೀಡ್ ಆಗಬೇಕಾಗಿತ್ತು. ಸೊ ಆಗ್ತಾ ಇಲ್ಲ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಸಖತ್ತಾಗಿದೆ. ಸೊ ಇದೆಲ್ಲ ನನ್ನ ಸೆಲೆಕ್ಷನ್ಸು. ಸೊ ನಾವು ಆ್ಯಕ್ಚುಲಿ ನಮ್ಮ ಸ್ಟೋರ್ಸ್ಗಳಲ್ಲಿ ತುಂಬ ಕಮ್ಮಿ ಮಾರಿದ್ದೀವಿ. ಆ್ಯಸಿಡ್ ವಾಶ್ ನಮ್ಮ ಸರ್ಪ್ಲಸ್ ಬ್ರ್ಯಾಂಡೆಡಲ್ಲೂ ಸಿಕ್ಕಿಲ್ಲ, ತುಂಬ ಕಮ್ಮಿ ಮಾಡಿದ್ದೀನಿ. ಆಮೇಲೆ ಡ್ಯುಯಲ್ ಕಲರ್ಸ್ ಎಲ್ಲ ಸ್ವಲ್ಪ ಡಿಸೈನರ್ ಶರ್ಟ್ಸ್ ಥರ ತೊಗೊಂಡಿದ್ದೀನಿ ಈ ಸತಿ. ಇದು ನೋಡಿ, ಒಂದು ಹಾಫ್ ಸ್ಲೀವ್ ಶರ್ಟ್ ಯಾವ ಥರ ಪ್ಯಾಟರ್ನ್ ಇದೆ ಅಂದರೆ ಇದು 3/4 ಸ್ಲೀವ್ಸ್ ಇದು. ಸೊ ಇದರಲ್ಲೂ ಸ್ಲೀವ್ಸ್ಗೆ ಬಟನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಊರಲ್ಲಿ ಯಾವ ಥರ ಈ ಸ್ಟೈಲ್ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅದಕ್ಕೆ ತುಂಬ ಕಮ್ಮಿ ಪೀಸ್ ತೊಗೊಂಡಿದ್ದೀನಿ. ಬಟ್ ಇಲ್ಲಿ ನೋಡಿ, ಇದೆಲ್ಲ ತುಂಬ ಕ್ವಾಂಟಿಟೀಸ್ ತೊಗೊಂಡಿದ್ದೀನಿ. ಸೊ ಸಖತ್ತಾಗಿದೆ ಸ್ಟೈಲ್ಸ್ಗಳು. ನೋಡೋಣ. No. What ready you give me? You check. Okay. Check. I check. 333. Okay. Okay. 222. Okay. 222. I check. Okay. 333. Okay. Oh, dear. See you. Okay. No problem. Okay. Okay. This no problem. ನಾನು ಚೈನಾದು ಇದೊಂದು ಮೈನ್ ಮಾರ್ಕೆಟಲ್ಲಿ ಇದ್ದೀನಿ. ಸೊ ಯಾವ ಥರ ಇದೆ ನೋಡಿ, ಸ್ಟೈಲ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಸೊ ಈ ಸ್ಟೋರ್ ನೋಡಿ, ಫುಲ್ಲು ಯಾವ ಥರ ಇದೆ ಅಂದರೆ ಭಯಂಕರ ಡಿಸೈನರ್ ಸ್ಟೈಲ್ಸ್ ಇದು. ಸೊ ಇದು ನಮ್ಮ ಸ್ಟೋರಲ್ಲಿ ಈ ಥರ ಟೇಸ್ಟ್ ಕಸ್ಟಮರ್ಸ್ ಇಲ್ಲ ನಮ್ಮ ಹತ್ರ. ಬಟ್ ಆದರೆ ವರ್ಕ್ ಅಂತೂ ಇದು ಒಂದೊಂದು ಡಿಸೈನ್ಸೂ ಯಾರಾದರೂ ಆ ಥರ ಯೋಯೋ ಥರ ಬೇಕು ಅಂದರೆ ಮಾತ್ರ ಇದು ನೆಕ್ಸ್ಟ್ ಲೆವೆಲ್ ಇದೆ. ಸೊ ನೋಡಿ, ವೆರಿ ಗುಡ್ ಸ್ಟೈಲ್ಸ್, ಚೆನ್ನಾಗಿದೆ. ಹಾಯ್, ನೀವು ಇವ್ರ ಹತ್ರ ಜೀನ್ಸ್ ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ. ಸೊ ಫುಲ್ ಆಫ್ ಓನ್ಲಿ ಜೀನ್ಸೇ ಇವ್ರ ಹತ್ರ. ನೆಕ್ಸ್ಟ್ ಲೆವೆಲ್ ಜೀನ್ಸ್ಗಳು ಮಾಡ್ತಾರೆ ಇವರು. ಸೊ ಈ ಸತಿ ನಮ್ಮ ಬಜೆಟ್ ಆಲ್ಮೋಸ್ಟ್ ಮೀರೋಗಿದೆ, ನಮ್ಮ ಪರ್ಚೇಸ್ ಆಲ್ಮೋಸ್ಟ್ ಮುಗ್ದೋಗಿದೆ. ಸೊ ಇವಾಗೆಲ್ಲ ಏನಂದರೆ ನೆಕ್ಸ್ಟ್ ಪರ್ಚೇಸಿಗೆ ಬಂದರೆ ಯಾರ ಹತ್ರ ಇನ್ನೂ ಬೆಟರ್ ಸ್ಟೈಲ್ ಸಿಗುತ್ತೆ ಅಂತ ನೆಕ್ಸ್ಟ್ ಪರ್ಚೇಸಿಗೆ ನೋಡ್ತಾ ಇದ್ದೀನಿ. ಸೊ ಸ್ಟಿಲ್ ಐ ಆಮ್ 2 days ಇಲ್ಲೇ ಇರ್ತೀನಿ. ಹತ್ರನೂ ಕಲೆಕ್ಷನ್ಸ್ ಚೆನ್ನಾಗಿದೆ. ಬಟ್ ಎಲ್ಲ ಹಾಫ್ ಸ್ಲೀವ್ಸ್ ಇದೆ ಇವ್ರ ಹತ್ರ, ಕಂಪ್ಲೀಟ್ಲಿ ಹಾಫ್ ಸ್ಲೀವ್ಸ್ ಇದೆ. ನಮ್ಗೆ ಆಲ್ಮೋಸ್ಟ್ ನಾನು ಬಂದಿರೋದೇ ಆಲ್ಮೋಸ್ಟ್ ವಿಂಟರ್ ಸೀಸನ್ ಟೈಮಲ್ಲಿ. ಸೊ ಇವ್ರ ಹತ್ರ ನಾನೇನು ತೊಗೊತಾ ಇಲ್ಲ. ಬಟ್ ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ. ಬಟ್ ಕಲೆಕ್ಷನ್ ಸಖತ್ತಾಗಿದೆ, ನೆಕ್ಸ್ಟ್ ಟೈಮ್ಗೆ ಏನಾದ್ರು ಯೂಸ್ ಆಗ್ಬೋದು ಅನಿಸುತ್ತೆ. ನೋಡಿ ಯಾವ ಥರ ಇದೆ ಗಾಡಿ ಇಲ್ಲಿ. ಸೊ ಸಂದಿಲೆಲ್ಲ ಓಡಾಡೋಕ್ಕೆ ಸೂಪರಾಗಿದೆ. ಸೊ ಈ ಥರ ಇದಕ್ಕೇ ಮೋಟ್ರ್ ಹಾಕ್ಬಿಟ್ಟಿದ್ದಾರೆ ನೋಡಿ, ಆರಾಮಾಗಿ ಓಡಾಡ್ತಾರೆ ಇದೆಲ್ಲ. ನನಗೂ ಬಿಸ್ನೆಸ್ ಇಲ್ಲ ಅನಿಸುತ್ತೆ. ಬೆಳಿಗ್ಗೆಯಿಂದ ಮಾರ್ಕೆಟಲ್ಲಿ ತುಂಬ ಖಾಲಿ ಹೊಡಿತಿದೆ ನೋಡಿ. ನಾಯಿ ಮರಿ ಎಷ್ಟು ಚೆನ್ನಾಗಿದೆ. ಹಾಯ್, ನೀವು ಈ ಥರ ಹೆವಿ ಡಿಸೈನ್ ಟೀಶರ್ಟ್ಸ್ ಇದೆ. ಬಟ್ ಇದು ಕ್ವಾಲಿಟಿ ಅಷ್ಟು ವರ್ಕ್ ಆಗ್ತಾಯಿಲ್ಲ. ಕೇಳೋಣ. ಹಾಯ್, ನೀವು ದಿಸ್ ಹೌ ಮಚ್? ಸಾರಿ, 60. ಸೊ ವೆರಿ ಎಕ್ಸ್ಪೆನ್ಸಿವ್. ನಮಗೆ ವರ್ಕ್ ಆಗಲ್ಲ. ಅದು ಇಂಪೋರ್ಟ್ ಡ್ಯೂಟಿ ಅದು ಇದೆಲ್ಲ ಸೇರಿ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. 60 ಅಂದರೆ ಇಲ್ಲಿ ಅರೌಂಡ್ 1,500 ಆಯಿತು. ಮತ್ತು ಇಂಪೋರ್ಟಿಂಗು ಅದು ಇದೆಲ್ಲ ಮಾಡಿ ಬರೋ ಅಷ್ಟೊತ್ತಿಗೆ 2000 ಆದರೆ ಮತ್ತು ನಮ್ಮ ಅಂಗಡೀಲಿ ಸೇಲ್ ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ನೆಕ್ಸ್ಟ್ ಇನ್ನು ಬೇರೆ ಸ್ಟೈಲ್ ನೋಡೋಣ. ನೋಡಿ ಇಲ್ಲಿ ಯಾವ ಥರ ಇದೆ ಅಂದರೆ ಒಂದೊಂದು ಡೆನಿಮ್ ಮೇಲೆ ಎಷ್ಟು ಕೆಲಸ ಮಾಡಿದ್ದಾರೆ ನೋಡಿ ಇದರಲ್ಲಿ. ಯಪ್ಪ, ತಲೆ ಹೋಗ್ತದೆ ನಾನು ನೋಡಿಬಿಟ್ಟು. ಸೀರಿಯಸ್ ಆಗಿದೆಯಾ, ಎಲ್ಲಿ ಹಾಕೊಳೋದು, ಯಾರು ಯೂಸ್ ಮಾಡ್ತಾರೆ ಈ ಥರ ಅಂತ. ನೆಕ್ಸ್ಟ್ ಲೆವೆಲ್ ಇದೆ ಒಂದೊಂದು ಜೀನ್ಸು. ಆ ಸ್ಟೈಲ್ಸು ನಾವು ಓಕೆ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಇರೋಲ್ಲ. ಕೆಲವೊಂದು ಸತಿ ಏನಾಗುತ್ತೆ, ಇವ್ರ ಸ್ಟ್ಯಾಂಡರ್ಡ್ಸ್ಗೆ ಇವರು ಲೆಂತೆಲ್ಲ ಶಾರ್ಟ್ ಇಟ್ಟಿರ್ತಾರೆ. ಸೊ ನಮಗೆ ಆ ಲೆಂತ್ಗಳೆಲ್ಲ ಹೋಗಲ್ಲ. ನಮಗೇನಂದರೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ಗೆ ಶರ್ಟ್ಸ್ ಇರ್ಬೋದು ಎಲ್ಲ ಲೆಂತ್ ಬೇಕಾಗುತ್ತೆ. ಸೊ ಸಡನ್ನಾಗಿ ಯಾವ ಥರ ಮಳೆ ಸ್ಟಾರ್ಟ್ ಆಗೋಯ್ತು ಅಂದರೆ ಇಲ್ಲೇನೂ ಕೆಲಸಗಳೇ ಆಗಲ್ಲ. ಮಳೆ ಬಂದರೆ ಒಂದು ದಿವಸನೇ ವೇಸ್ಟ್ ಆಗಿಬಿಡುತ್ತೆ ಅನಿಸ್ತಾ ಇದೆ. ಇದೇ ಥರ ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆಯಿಂದ ಮಳೆ ಬರ್ತಾಯಿದೆ. ಅರ್ಧ ಗಂಟೆಯಿಂದ ಇಲ್ಲೇ ನಿಂತಿದ್ದೀನಿ. ಇನ್ನೂ ಎಷ್ಟೊತ್ತಿಗೆ ನಿಲ್ಲುತ್ತೆ ಮಳೆ ನೋಡೋಣ. ಮಳೆಯಲ್ಲೇ ನೆನ್ಕೊಂಡು ಇದೆಲ್ಲ ನೋಡ್ತಾ ಇದ್ದೆ. ಇದೆಲ್ಲ ಆ್ಯಕ್ಚುಲಿ ಸೆಟ್ ಅಂತೆ, ಅಪ್ ಆ್ಯಂಡ್ ಡೌನ್ ಅಂತಾರೆ ಇರೋದನ್ನು. ಸೆಟ್ ಅಂತ ಹೇಳ್ತಾ ಇಲ್ಲ, ಬಟ್ ರೇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಸೊ
ಸೊ ನಾವು ಇಂಡಿಯಾದಲ್ಲೇ ಪ್ರೊಡಕ್ಷನ್ನೇ ಮಾಡಿಬಿಡ್ಬೋದು ಈ ಪ್ರೈಸ್ಗೆ. ಸೊ ಅದನ್ನು ನಾನು ತೊಗೊತಾ ಇಲ್ಲ. ನೋಡಿದಾಗ ನೋಡಿ ಇದೆಲ್ಲ ನಮ್ಮ ಟೇಸ್ಟ್ ಡೆನಿಮ್ ಅನಿಸುತ್ತೆ. ಸೊ ಇಷ್ಟೆಲ್ಲ ನಮ್ಮವ್ರು ಹಾಕ್ತಾರೆ. ತೀರಾ ಹೋಲ್ಸೇಲ್ ತುಂಬ ಡೆನಿಮ್ ತುಂಬ ಹೆವಿ ಸ್ಟೈಲ್ಸ್ ಇದ್ದರೆ ನನಗೆ ಡೌಟು. ಸೊ ಅದನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಸ್ವಲ್ಪ ಪೀಸ್. ಸೊ ಹಂಗೆ ಮ್ಯಾಂಗೋ ಕುಟ್ಕೊಂಡು ಓಡಾಡ್ತಾ ಇದ್ದೀನಿ. ಬಟ್ ಇದು ಎರಡೇ ಚಿಕ್ಕ ಪೀಸ್ ಮ್ಯಾಂಗೋ ಹಾಕಿ ಮ್ಯಾಂಗೋ ಸ್ಮೂತಿ ಥರ ಮಾಡಿಬಿಟ್ಟ. ಆ್ಯಕ್ಚುಲಿ ಸಕಾಲಾಗಿದೆ. ಆಲ್ಮೋಸ್ಟ್ ಈ ಮಾರ್ಕೆಟ್ ಪರ್ಚೇಸ್ ಎಲ್ಲ ಮುಗೀತು. ಸೊ ಈ ಮಾರ್ಕೆಟ್ ಪರ್ಚೇಸ್ ಮುಗಿಸ್ಕೊಂಡು ಹೆಡಿಂಗ್ ಬ್ಯಾಕ್ ಟು ಮೈ ಹೋಟೆಲ್. ಸೊ ಹೋಟೆಲ್ ಕಡೆ ಹೊರಟಿದ್ದೀನಿ. ಹಲೋ ನೀಹೋ ಮೈ ಫ್ರೆಂಡ್. ವಾಟ್? ಹಾಯ್ ಭಂಗ್ಯೋ ನೀಹೋ. ಇಲ್ಲಿ ಎಷ್ಟಾಗತ್ತೆ ನನ್ನ ಹೋಟೆಲ್ಗೆ ಅಂದರೆ ಅಮ್ಮಾಚೆ 40 ಹೇಳ್ತಾವನೆ ನೋಡಿ. ಇಲ್ಲಿ 40 ಹೇಳ್ತಾವನೆ. ನನಗೆ ಡಿ ಡಿ ಕ್ಯಾಬಲ್ಲಿ 19 ಬಂದಿದೆ. 19 ಕರ್ಕೊಂಡು ಹೋಗ್ತಾವ್ರು ಡಿ ಡಿಲಿ ಕಾರಲ್ಲಿ. ಈ ನನ್ನ ಮಗ ಇದರಲ್ಲಿ 40 ಹೇಳ್ತಾವನೆ. ಡಿ ಡಿ 19. ಯು ಆಸ್ 40? ಓಕೆ. ಡಿ ಡಿ ಟೇಕ್ಸ್ ಆನ್ ಅವರ್. ಡಿ ಡಿಲಿ ಲೇಟ್ ಆಗುತ್ತೆ. ನನ್ನ ಜೊತೆ ಬಂದರೆ ಬೇಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಟ್ರಾಫಿಕ್ ಜಾಮ್ ಇನ್ ಡಿ ಡಿ. ಓಕೆ. ನಾವೇನೇನು ಸೆಲೆಕ್ಟ್ ಮಾಡಿದ್ವಿ ಆ ಪ್ರಾಡಕ್ಟ್ನ ಲೋಡಿಂಗ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಒಂದು ಹಾಫ್ ಕಂಟೈನರ್ ನಾವು ಲೋಡ್ ಮಾಡಿದ್ದೀವಿ. ಸೊ ಇವತ್ತು ಆ್ಯಕ್ಚುಲಿ ಏನಂದರೆ ನಾನು ಮೈಕ್ ಬಿಟ್ಟು ಬಂದುಬಿಟ್ಟಿದ್ದೆ. ಮಾರ್ಕೆಟ್ಗೂ ಮೈಕ್ ಬಿಟ್ಟು ಹೋಗ್ಬಿಟ್ಟಿದ್ದೆ. ಸೊ ಚಾರ್ಜ್ಗೆ ಹಾಕಿ ಮರ್ತೋಗ್ಬಿಟ್ಟೆ. ಸೊ ಅದಕ್ಕೆ ಇವತ್ತು ಫುಲ್ ವಿಡಿಯೋಲ್ಲಿ ಯಾವುದಕ್ಕೂ ಮೈಕೆ ತೊಗೊಳ್ಲಿಲ್ಲ. ಸೊ ಇವಾಗ ನಮ್ಮ ಜೆ ಡಿ ಅಂತ ತುಂಬ ಹಳೇ ಫ್ರೆಂಡು. ಚೈನಾಗೆ ನನ್ನೊಂದು ಫಸ್ಟ್ ಟೈಮಿಂದನೂ ನನಗೆ ತುಂಬ ಕ್ಲೋಸ್ ಫ್ರೆಂಡು. ಅವನು ಊಟಕ್ಕೆ ಕರೆದ ಅಲ್ಲಿ ಹೋಗ್ತಾ ಇದ್ದೀನಿ. ಇವರೆಲ್ಲ ನನ್ನ ಚೈನಾ ಫ್ರೆಂಡ್ಸು. ಯಾವಾಗ ಬಂದರೂ ಅವ್ರ ಜೊತೆ ಪಾರ್ಟಿ ಮಾಡ್ತಾ ಇರ್ತೀನಿ. सभी है नेपाल फ्रेंड्स, चाइना फ्रेंड्स, दिल्ली फ्रेंड्स. नेपाल फ्रेंड है ना, ये देखा तो अभी देखो रॉयल गोरखा. ಚೈನಾ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಐ ಆಮ್ ಬ್ಯಾಕ್ ಟು ರೂಮ್. ಸೊ ರೂಮ್ಗೆ ಹೋಗ್ತಾ ಇದ್ದೀನಿ ವಾಪಸ್. ಒಂದು ಡೇ 5 ಇವತ್ತು ಮುಗಿತಾ ಇದೆ. ಸೊ ಏನಂದರೆ ನಾನು ಊಟಕ್ಕೆ ಹೋಗಿದ್ದಾಗ ನನಗೊಂದು ಫ್ರೆಂಡ್ ಕಾಲ್ ಬರುತ್ತೆ. ಅವನು ಆ್ಯಕ್ಚುಲಿ ಬೆಂಗಳೂರವನೇ, ನಮ್ಮ ಕನ್ನಡದವನು. ಸೊ ಅವ್ನು ನನಗೆ ಲಾಸ್ಟ್ ಟೈಮ್ ಚೈನಾಗೆ ಬಂದಾಗ ಅವನ ಜೊತೆನೇ ಇದ್ದಿದ್ದು ಒಂದು ದಿವಸ. ನಾವು ಇಲ್ಲಿ ಶಾಂಘೈಯಲ್ಲಿ ಫ್ಯಾಬ್ರಿಕ್ ಮಾರ್ಕೆಟ್ಗೆ ಹೋಗಿದ್ದೆ. ಸೊ ಅಲ್ಲಿಂದ ಮತ್ತೆ ಈಸ್ ಫ್ರಮ್ ನಮ್ಮ ಏರಿಯಾನೇ ಅವನು. ಸೊ ಈ ಸತಿ ಫೋನ್ ಮಾಡಿ ಅವನು ಶಾಂಘೈ ಶಿಫ್ಟ್ ಆಗಿದ್ದಾನಂತೆ. ಸೊ ಇವತ್ತು ಸಡನ್ನಾಗಿ ಫೋನ್ ಮಾಡಿ ಬರಲೇಬೇಕು, ಚೈನಾಗೆ ಬಂದು ಹಂಗೆ ಹೆಂಗೆ ಹೋಗ್ತೀರಾ ಅಂತೆಲ್ಲ ತುಂಬ ಫೋರ್ಸ್ ಮಾಡ್ತಾಯಿದ್ದ. ಸೊ ನನಗೆ ಟ್ರೈನ್ ಟಿಕೆಟು ಬುಕ್ ಮಾಡಿಬಿಟ್ಟಿದ್ದಾನೆ ನಾಳೆ ಬೆಳಗ್ಗೆಗೆ. ಫಾಸ್ಟ್ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಸೊ ದಟ್ಸ್ ಆಲ್ ಫಾರ್ ದ ಡೇ. ವಿಲ್ ಮೀಟ್ ಯು ಟುಮಾರೋ. ಬಾಯ್.